ಹಾಯ್ ಫ್ರೆಂಡ್ಸ್. ಹಾಯ್. ನೀವು ಈಗ ಪಿಂಕಿಯನ್ನು ನಾವು ಬೆಂಗಳೂರು ಸುತ್ತಾಡಿಸ್ತಿದ್ದೆ. ಫಸ್ಟ್ ಟೈಮ್ ಅವಳು ಮೆಟ್ರೋದಲ್ಲಿ ಹೋಗ್ತಿದ್ದಾಳೆ. ಫಸ್ಟ್ ಟೈಮ್ ಮೆಟ್ರೋ ನೋಡ್ತಿದ್ದಾಳೆ. ಫಸ್ಟ್ ಟೈಮ್ ಮೆಟ್ರೋ ಹತ್ತುತ್ತಾ ಇದ್ದಾಳೆ ನಮ್ಮ ಪಿಂಕಿ. ಪಿಂಕಿ ತುಂಬಾ ಬೇಜಾರಲ್ಲಿ ಇದ್ದಾಳೆ. ಯಾಕೆಂದ್ರೆ ಏನ್ಸ ಇಲ್ಲ, ಸುಮ್ನೆ ಮೆಟ್ರೋದಲ್ಲಿ ಹೋಗ್ತಿದ್ಯಲ್ಲ, ಹೇಗ ಅನಿಸ್ತಾ ಉಂಟು? ಮೆಟ್ರೋ ಹೇಗಿರ್ಬೋದು ಅಂತ ಹೆದರಿಕೆ ಆಗ್ತದಾ? ಇವರು ಪಿಂಕಿ ಅತ್ತೆ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬಿಕಾಸ್ ಇಲ್ಲಿ ಟ್ರಾಫಿಕಲ್ಲಿ ನಮಗೆ ಕಾರ್ ಓಡಿಸೋಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ನಮಗೆ ಬೇಕಾದ ಟೈಮ್ ರೀಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಮೆಟ್ರೋದಲ್ಲಿ ಹೊರಟಿದ್ದೀವಿ. ಇವರು ಪಿಂಕಿನ ರೇಗಿಸ್ತಾ ಇದ್ರು. ಪಿಂಕಿಗೆ ಕೋಪ ಬಂದು ಅಣ್ಣನ ಜೊತೆ ಮಾತು ಬಿಟ್ಟಿದ್ದಾಳೆ. ಇದೆ ಜಿಂಕ್ ಅಂತ ಹೋಗಿ ಖುಷಿ ಆಯ್ತು. ಕಾರಲ್ಲಿ ಆಗ್ತಿದ್ರೆ ಇಲ್ಲಿ ಮತ್ತೆ ಅವಳು ಅಲ್ಲಿ ಮನೆ ಎಲ್ಲ ಕಾಣ್ತಿತ್ತಲ್ಲ, ಅವಳು ಹೇಳಿದ್ರು ನಮ್ಮ ಮನೆ ಸಹ ಕಾಣ್ತದ ಇಲ್ಲಿ ಅಂತ. ಅಷ್ಟು ಬೆದ್ದಲ್ಲ ಅವಳು. ನಿಜವಾಗಿ ಅವಳು ಹೇಳಿದ್ರು ಹೌದಾ ನಾವು ಇದರಲ್ಲಿ ಹೋಗುದು ಅಂತ. ಪಿಂಕಿ ಈಗ ವಿಧಾನಸೌಧದಲ್ಲಿ ಯಡಿಯೂರಪ್ಪ ಎಲ್ಲ ಸಿಗ್ತಾರೆ. ನೀನು ಟಿವಿಯಲ್ಲೆಲ್ಲ ನೋಡಿರ್ತಿ ವಿಧಾನಸೌಧವನ್ನ. ಈಗ ನೋಡಲ್ಲಿ ವಿಧಾನಸೌಧ. ಎಲ್ಲಿಂಟು? ಈಗ ಅಲ್ಲಿ ಯಡಿಯೂರಪ್ಪ ಅಂತ ಕೂಗ್ಬೇಡ, ಬರ್ತಾರೆ ಹೊರಗಡೆ. ಹೌದಾ, ಅವ್ರು ಹೊರಗಡೆ ಬರ್ತಾರೆ ಅಲ್ಲಿ. ಎಂತ ಹೇಳು ಹಾ, ಕರೆದ್ರೆ ಬರ್ತಾರೆ. ಹೌದಾ, ಅಲ್ಲಿ ಕಿಟಕಿ ಉಂಟು, ಕಿಟಕಿ ಓಪನ್ ಮಾಡಿ ಬರ್ತಾರೆ. ಏನಂತ? ಎಂತ ಅಂತ? ಟಿವಿಯಲ್ಲಿ ನೋಡ್ಲಿಲ್ವಾ? ಕೋಟೆ ಇದೇನಿದು? ಏನ್ ಬರ್ತಿದ್ದಾರೆ ಓದು ಮೇಲೆ? ಎಂತ ದೇವರ ಕೆಲಸ ಮಾಡಿದಾಗೆ ಸರ್ಕಾರಕ್ಕೆ. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with, now they looking nervously. And I don't really care what you think of me, respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe, I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet next to me. I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do
shit my way, so you can go kick rocks. I'ma stack bricks up, build what I want to make. Cause I don't give a fuck what you say, yeah, I'ma do shit my way, so you can go kick rocks. I'ma stack bricks up, build what I want to make. Yeah, I'ma do it my way. Yeah, I'ma do it my way. ಯಾರಿಗೂ ಕೊಡದೆ ಪಿಂಕಿ ಒಬ್ಳೆ ತಿನ್ನುತ್ತಿರುವುದು. ಎಲ್ಲವನ್ನು ಅವಳೇ ಮುಕ್ಕುತ್ತಿದ್ದಾಳೆ. ಯಾರಿಗೂ ಕೊಡದೆ ಅವಳು ಒಬ್ಳೆ ಮುಕ್ಕುತ್ತಿದ್ದಾಳೆ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಹೇಗೆ ತಿಂತಿದ್ದಾರೆ ನೋಡಿ. ಚಾಕ್ಲೇಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.